ओम सैषा गायत्री एतस्मिन् तुरीये दर्शते पदे परो रजसि प्रतिष्ठिता। स यावतीयं त्रयी विद्या तावद्धजेति यो अस्या एतदेवं पदं वेद परोक्षप्रिया इव हि देवाः प्रत्यक्षद्विषः। ಮಹಾಭಾರತ ಪ್ರವಚನ ಸರಣಿಯಲ್ಲಿ ಅನುಶಾಸನ ಪರ್ವದ ಪ್ರವಚನ ಈಗ ನಡೆದಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 28ನೇ ಅಧ್ಯಾಯ, 60ನೇ ಅಧ್ಯಾಯ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ, 53ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ, 22ನೇ ಅಧ್ಯಾಯ ಭಾರತ ದರ್ಶನ ಪ್ರಕಾಶನದ ಅಥವಾ ಉತ್ತರ ಭಾರತದ ಪಾಠದಲ್ಲಿ ಅದರ 10 ಅಥವಾ 11 ಶ್ಲೋಕಗಳು ಈ ಹಿಂದೆ ಸಮಾಪ್ತವಾಗಿವೆ. ದಾನಾನಿ ಕಸ್ಮೈ ದೇಯಾನಿ ಯಜ್ಞಾದಿ ಕ್ರಿಯಾಸು ಶ್ರಾದ್ದಾದಿ ಕ್ರಿಯಾಸು ಚ ಅನೇಕಾನಿ ದಾನಾನಿ ಬ್ರಾಹ್ಮಣೇಭ್ಯಃ ದೇಯಾನಿ ಭವಂತಿ. ತತ್ರ ಹವ್ಯಕರ್ಮಣಿ ದಾನಪಾತ್ರಂ ಕಃ ಕವ್ಯಕರ್ಮಣಿ ಚ ದಾನಪಾತ್ರಂ ಕಃ ಇತಿ ಯುಧಿಷ್ಠಿರಃ ಅಪ್ರಾಕ್ಷೇತ್. ತಮೇನಂ ಯುಧಿಷ್ಠಿರಂ ಭೀಷ್ಮಶಾಂತನವಃ ಅನೇಕೇಷಾಂ ಋಷೀಣಾಂ ಅಭಿಪ್ರಾಯಾನ್ ಉದ್ಧೃತ್ಯ ಏವಮುವಾಚ. ಪೃಥಿವೀ ಯಥಾ ಮಹಾರ್ಣವೇ ಕ್ಷಿಪ್ತಃ ಕ್ಷಿಪ್ರಂ ಲೋಷ್ಟಂ ವಿನಶ್ಯತೆ ಕಶ್ಚನ ಲೋಷ್ಟಃ ಯಥಾ ಮಹಾಸಾಗರೆ ಮೃತ್ಪಿಂಡಂ ಕ್ಷಿಪ್ತಂ ವಿನಶ್ಯತೆ ತಥಾ ಸರ್ವಂ ದುಶ್ಚರಿತಂ. ತ್ರಯೀ ನಿತ್ಯೆ ಯಹ ತ್ರಯೀ ನಿತ್ಯಃ ವೇದಾಭ್ಯಾಸಿ ನರಃ ಅಥವಾ ಗಾಯತ್ರಿ ನಿತ್ಯೋ ವಾ ನರಃ ತಸ್ಮಿನ್ ಸರ್ವಂ ನಿಮಜ್ಜತೆ. ಗಾಯತ್ರಿ ಜಾಪಕಸ್ಯ ವಿಪ್ರಸ್ಯ ಯದ್ಯದ್ದಾನಂ ಕ್ರಿಯತೆ ದಾನಸ್ಯ ಸರ್ವಾನ್ ದೋಷಾನ್ ಪ್ರತಿಗ್ರಹಸ್ಯ ಸರ್ವಾನ್ ದೋಷಾನ್ ಅಪಿ ಸಹ ಗಾಯತ್ರಿ ಜಪಃ ಗಾಯತ್ರಿ ಮಂತ್ರಃ ಪರಿಹರಿಷ್ಯತೆ. ಗಾಯತ್ರಿ ಮಂತ್ರಸ್ಯ ತು ಪೂರ್ಣಾಧಿಕಾರಿ ಬ್ರಹ್ಮ ಏವ ಸರ್ವಾನ್ ದೋಷಾನ್ ಪರಿಹರತೆ ಗಾಯತ್ರಿ ಮಂತ್ರ ಜಪಃ. ತಥಾಪಿ ಸ ಯಾವದೇಷು ತ್ರಿಷು ಲೋಕೇಷು ತಾವದ್ಧ ಜಯತೆ ಯೋ ಅಸ್ಯಾಹ ಏತದೇವಂ ಪದಂ ವೇದ. ಗಾಯತ್ರಿ ಮಂತ್ರಸ್ಯ ವಾಸ್ತವಿಕಮರ್ಥಂ ಗಾಯತ್ರಿ ಮಂತ್ರ ಪ್ರತಿಪಾದ್ಯಾಂ ದೇವತಾಂ ಚ ಯಹ ವೇದ ಸಹ ತ್ರಿಷು ಲೋಕೇಷು ತಾವದ್ಧ ಜಯತೆ ತ್ರಿಲೋಕ ವಿಜಯೀ ಭವತಿ. ಯದ್ಯಪಿ ಅಸ್ಮತ್ಸದೃಶಾಃ ಪಾಮರಾಃ ದ್ವಿಜಾಸ್ತು ಗಾಯತ್ರಿ ಮಂತ್ರಸ್ಯ ಅರ್ಥಂ ಪೂರ್ಣತಯಾ ಜ್ಞಾತುಂ ನೈವ ಪ್ರಭವೇಯುಃ. ತ್ರಿಲೋಕ ವಿಜಯೀ ತು ಚತುರ್ಮುಖಃ ಬ್ರಹ್ಮ ಮುಖ್ಯಪ್ರಾಣೋ ವಾ ಭವಿತುಮರ್ಹತಿ. ಸ ಏವ ಚ ಗಾಯತ್ರಿ ಮಂತ್ರಸ್ಯ ಪೂರ್ಣಮರ್ಥಂ ಗಾಯತ್ರಿ ಪ್ರತಿಪಾದ್ಯಸ್ಯ ಭಗವತಃ ಉಪಾಸನಾಂ ಚ ಕರ್ತುಂ ಪ್ರಭವತಿ. ಸ ಯಾವತೀಯಂ ತ್ರಯೀ ವಿದ್ಯಾ ತಾವದ್ಧಜಯತಿ ಯೋಸ್ಯಾಹ ಏತದೇವಂ ಪದಂ ವೇದ. ಗಾಯತ್ರಿ ಮಂತ್ರಸ್ಯ ಸಂಪೂರ್ಣಮರ್ಥಂ ಯಹ ಜಾನಾತಿ ಚತುರ್ಮುಖಃ ಬ್ರಹ್ಮ ಸಹ ತ್ರಿಲೋಕ ವಿಜಯೀ ಭವತಿ. ಅಪಿ ಚ ವೇದತ್ರಯಸ್ಯ ಅಧಿಪತಿರಪಿ ಭವತಿ. ತ್ರಯೀ ವಿದ್ಯಾಃ ತಾವದ್ಧ ಜಯತೆ. ಅನ್ಯೇ ತು ಜನಾಃ ಅಸ್ಮತ್ಸದೃಶಾಃ ಯೇ ಬ್ರಾಹ್ಮಣ ಪದವಾಚ್ಯಾಃ ಕೇವಲಂ ते तु न वा त्रिलोक विजयिनः भवन्ति न वा वेदत्रयस्य अधिपतयः भवन्ति.
ಸ ಯಾವದಿದಂ ಪ್ರಾಣಿ ತಾವದ್ಧಜಯತಿ ಯಹ ಅಸ್ಯಾಹ ಏತದೇವಂ ಪದಂ ವೇದ. ಯಹ ಗಾಯತ್ರ್ಯಾಹ ಸಂಪೂರ್ಣಮರ್ಥಂ ಮನುತೆ ಸಹ ಸರ್ವೇಷಾಂ ಜೀವಿನಾಂ ಅಧಿಪತಿರ್ಭವತಿ. ಯಾವದಿದಂ ಪ್ರಾಣಿ ತಾವದ್ಧ ಜಯತಿ ಸರ್ವೇಷಾಂ ಜೀವಾನಾಂ ಅಧಿಪತಿರ್ಭವತಿ. ಜೀವಾಭಿಮಾನಿ ಸರ್ವೇಷಾಂ ಜೀವಾನಾಂ ಅಧಿಪತಿಶ್ಚ ಮುಖ್ಯಪ್ರಾಣಃ ಚತುರ್ಮುಖಃ ವಾ ಸೇವ ಜೀವೋತ್ತಮಃ ಇತಿ ಕಥ್ಯತೆ ಶಾಸ್ತ್ರೇಷು ಸರ್ವೈಃ ಸುವಿದಿತಮೇವ ಏತತ್. ಗಾಯತ್ರಿ ಮಂತ್ರದ ವಾಸ್ತವಿಕ ಅರ್ಥವನ್ನು ತಿಳ್ಕೊಂಡಂಥವನು 3 ಲೋಕಗಳ ವಿಜಯಿ ಆಗ್ತಾನೆ, 3 ವೇದಗಳ ಅಧಿಪತಿ ಆಗ್ತಾನೆ, ಮತ್ತೆ ಎಲ್ಲ ಜೀವಿಗಳ ಅಧಿಪತಿ ಆಗ್ತಾನೆ. ಇಷ್ಟೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ. ಅದಕ್ಕಾಗಿಯೇ ಇವತ್ತಿನ ಮಂಗಲಾಚರಣದಲ್ಲಿ ಸೈಷಾ ಗಾಯತ್ರಿ ಏತಸ್ಮಿನ್ ತುರಿಯೇ ದರ್ಶತೆ ಪದೇ ಪರೋರಜಸಿ ಪ್ರತಿಷ್ಠಿತ ಅಂತ ಪ್ರಾರಂಭಿಸಿದೆ. ಗಾಯತ್ರಿಯ ಅಭಿಮಾನಿನಿಯರಾದಂತಹ ಲಕ್ಷ್ಮೀ ಸರಸ್ವತಿಯರು ಆ ತುರಿಯ ದರ್ಶತ ಪರೋರಜಸ ಅಂತ ಕರೆಸಿಕೊಂಡಿರುವಂತಹ ಪರಮಾತ್ಮನಲ್ಲಿ ಪ್ರತಿಷ್ಠಿತರಾಗಿದ್ದಾರೆ. ಮುಂದೆ ಮಾಡಿದ ಮಂಗಲಾಚರಣೆ ಸ ಯಾವದೇಶು ತ್ರಿಷು ಲೋಕೇಶು ತಾವದ್ಧ ಜಯತಿ ಯಹ ಅಸ್ಯಾಹ ಏತದೇವಂ ಪದಂ ವೇದ. ಆ ಗಾಯತ್ರಿ ಮಂತ್ರದ ವಾಸ್ತವಿಕ ಅರ್ಥವನ್ನು ತಿಳ್ಕೊಂಡವನು 3 ಲೋಕದ ಅಧಿಪತಿ ಆಗ್ತಾನೆ, ವೇದದ ಅಧಿಪತಿ ಆಗ್ತಾನೆ, ಎಲ್ಲ ಜೀವಿಗಳ ಅಧಿಪತಿ ಕೂಡ ಆಗ್ತಾನೆ. ಪರೋಕ್ಷ ಪ್ರಿಯ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ಅದು ಎಲ್ಲಾ ದೇವತೆಗಳ ಒಟ್ಟಾರೆ ಒಂದು ಸ್ತೋತ್ರ. ಯಾವುದೇ ಮಂತ್ರವನ್ನು ತಿಳ್ಕೊಳ್ಳುವುದು ಅಷ್ಟು ಸುಲಭವಲ್ಲ, ಮಂತ್ರದ ಅರ್ಥವನ್ನು ತಿಳ್ಕೊಳ್ಳುವುದು ಅಷ್ಟು ಸುಲಭ ಅಲ್ಲ. ಯಾಕೆಂದ್ರೆ ಪರೋಕ್ಷ ಪ್ರಿಯಾಹ ಇವ ಹಿ ದೇವಾಹ ಪ್ರತ್ಯಕ್ಷ ದ್ವಿಷಃ, ದೇವತೆಗಳಾಗಲಿ ವೇದಗಳಾಗಲಿ ಇವರೆಲ್ಲರೂ ಕೂಡ ಪರೋಕ್ಷ ಪ್ರಿಯರಾಗಿದ್ದಾರೆ. ತಾವು ಹೇಳಬೇಕಾದಂತಹ ಅರ್ಥವನ್ನ ಅವರು ಪರೋಕ್ಷವಾಗಿ ಹೇಳ್ತಾರೆ, ಅತ್ಯಂತ ನಿಗೂಢವಾಗಿ ಹೇಳ್ತಾರೆ ಹೊರತು ಯಾವುದನ್ನು ತೆರೆದಿಟ್ಟು ಹೇಳುವುದಿಲ್ಲ. ಅದರಿಂದ ಪೂರ್ಣ ಅದರ ಅರ್ಥ ಆಗೋದಿಲ್ಲ ಎಲ್ರಿಗೂ ಕೂಡ. ಗಾಯತ್ರ್ಯಾನ ಹ್ಯಯೋಗ್ಯೋಪಿ ದ್ವಿಜೋ ಯೋಗ್ಯೋಪಿ ನ ಕ್ವಚಿತ. ಗಾಯತ್ರಿ ಮಂತ್ರವೊಂದು ಮಹಿಮೆಯನ್ನು ಇಷ್ಟೆಲ್ಲ ಹೇಳಿದ್ರೆ ಅದರ ವಾಸ್ತವಿಕ ಅರ್ಥವನ್ನು ತಿಳ್ಕೊಂಡಂಥವನು ತ್ರಿಲೋಕದ ಅಧಿಪತಿ, ಎಲ್ಲ ವೇದಗಳ ಅಧಿಪತಿ, ಮತ್ತೆ ಎಲ್ಲ ಜೀವಿಗಳ ಅಧಿಪತಿ ಆಗ್ತಾನೆ ಅಂತ ಹೇಳಿದ್ರೆ, ಹಾಗಾದ್ರೆ ನಮ್ಮಂಥ ಸಾಮಾನ್ಯರಾದಂಥವರು ಹೇಗೆ ಅದನ್ನು ಉಪಾಸಿಸಬೇಕು? ಅದನ್ನು ಕಳೆದ ಭಾಗದಲ್ಲಿ ನೋಡಿದ್ದೇವೆ. ಗಾಯತ್ರಿ ಉಪಾಸನೆ ಯೋಗ್ಯ ಚತುರ್ಮುಖ ಬ್ರಹ್ಮೈವ, ಬ್ರಹ್ಮ ಚತುರ್ಮುಖ ಏವ ಗಾಯತ್ರಿ ಉಪಾಸನೆ ಪೂರ್ಣ ಯೋಗ್ಯ. ಅನ್ಯೇಷಾಂ ದೇವಾನಾಂ ಅನ್ಯೇಷಾಂ ಮನುಷ್ಯಾಣಾಂ ಚ ಅಂಶೇನ ಭಾಗಶಃ ಏವ ಉಪಾಸನ ಅಲ್ಪಂ ಫಲಮಪಿ ಅಲ್ಪಮೇವ ಯೋಗ್ಯತಾನುಸಾರತಃ ಭವಿಷ್ಯತಿ. ಗಾಯತ್ರ್ಯಾಹ ನಹಿ ಅಯೋಗ್ಯೋಪಿ ದ್ವಿಜಃ ಯೋಗ್ಯೋಪಿ ನ ಕ್ವಚಿತ್. ಚತುರ್ಮುಖ ಬ್ರಹ್ಮನನ್ನು ಹೊರತುಪಡಿಸಿದ್ರೆ ಪೂರ್ಣ ಅರ್ಹರೂ ಯಾರೂ ಇಲ್ಲ, ಅನರ್ಹರೂ ಯಾರೂ ಇಲ್ಲ. ನಾವೆಲ್ಲ ಅನರ್ಹರಂತೇನಲ್ಲ, ಆದರೆ ಪೂರ್ಣವಾಗಿ ಅರ್ಹರೂ ಅಲ್ಲ ಅಂತ ನಮ್ಮ ಒಂದು ಇತಿಮಿತಿಯನ್ನ ಶಾಸ್ತ್ರ ತಿಳಿಸ್ತದೆ. ಗಾಯತ್ರಿ ಮಂತ್ರದ ಶಕ್ತಿ ಅಂತದ್ದು. ಸೈಷಾ ಗಾಯತ್ರಿ ಅಂತ ಆ ಉಪನಿಷತ್ತು ಸರಸ್ವತಿ ಭಾರತೀಯರನ್ನ, ಲಕ್ಷ್ಮೀ ದೇವಿಯರನ್ನ ಆ ಗಾಯತ್ರಿಯ ಅಭಿಮಾನಿನಿಯರು ಅಂತ ವರ್ಣನೆ ಮಾಡ್ತದೆ. ಅಭಿಮಾನಿನೀತು ಗಾಯತ್ರ್ಯಾ ಮುಖ್ಯಾಶ್ರೀ ಸಂಪ್ರಕೀರ್ತಿತ ಬ್ರಹ್ಮಾಣ್ಯ ಮುಖ್ಯತೋ ಜ್ಞೇಯ ಸಾತು ಬ್ರಹ್ಮಾಣಮಾಶ್ರಿತ. ಬ್ರಹ್ಮಾತು ಮುಖ್ಯ ಗಾಯತ್ರೀಂ ಸಾ ಪರೋರಜ ಆಶ್ರಯ ಇತಿ ಚ. ಈ ಗಾಯತ್ರಿಗೆ ಮುಖ್ಯಾಭಿಮಾನಿನಿ ಯಾರು? ಲಕ್ಷ್ಮೀದೇವಿ. ಮುಖ್ಯ ಪ್ರತಿಪಾದ್ಯ ಭಗವಂತನೇ ಆಗಿದ್ದಾನೆ. ಅದರ ನಂತರದ ಅಭಿಮಾನ ಗಾಯತ್ರಿಗೆ ಲಕ್ಷ್ಮೀ ದೇವಿಯದ್ದಾಗಿದೆ. ಅವಳು ಎಲ್ಲ ವೇದಗಳ ಅಭಿಮಾನಿನಿ ದೇವತೆ ಕೂಡ ಆಗಿದ್ದಾಳೆ. ಬ್ರಹ್ಮಾಣಿ ಅಮುಖ್ಯತೋ ಜ್ಞೇಯ,
ಮುಂದೆ ಸರಸ್ವತಿ ಭಾರತೀಯರು ಮುಖ್ಯ ಅಭಿಮಾನಿಗಳಾಗಿದ್ದಾರೆ. ಸಾತು ಬ್ರಹ್ಮಾಂಡಮಾಶ್ರಿತ. ಸರಸ್ವತಿ ಚತುರ್ಮುಖ ಬ್ರಹ್ಮನನ್ನು ಆಶ್ರಯಿಸಿದ್ದಾಳೆ, ಅವನಲ್ಲಿ ಅವಲಂಬಿತಳಾಗಿದ್ದಾಳೆ. ಚತುರ್ಮುಖ ಬ್ರಹ್ಮ ಗಾಯತ್ರಿ ಅಭಿಮಾನ್ಯ ಅಂತ ಲಕ್ಷ್ಮೀದೇವಿಯನ್ನ ಆಶ್ರಯಿಸಿದ್ದಾನೆ. ಬ್ರಹ್ಮಾತು ಮುಖ್ಯ ಗಾಯತ್ರೀಂ ಸಾ ಪರೋರಜ ಆಶ್ರಯ. ಅವಳು ಪರೋರಜ ಕರೆಸಿಕೊಂಡಿರುವಂತಹ ಪರಮಾತ್ಮನನ್ನ ಆಶ್ರಯಿಸಿಕೊಂಡಿದ್ದಾಳೆ. ಆ ಭಗವಂತನಿಗೆ ಪರೋರಜ ಅಂತ ಯಾಕೆ ಹೇಳ್ತಾರೆ? ರಂಜನಾತ್ ಪ್ರಕೃತಿ ಪ್ರೋಕ್ತ ರಜ ಇತ್ಯೇವ ವೈದಿಕೈಃ ತಸ್ಯಾ ಅಪ್ಯುತ್ತಮೋ ವಿಷ್ಣು ಯತೋತಃ ಸ ಪರೋರಜಾಃ. ಈ ಪ್ರಕೃತಿ ಲಕ್ಷ್ಮೀದೇವಿ ಎಲ್ಲರನ್ನೂ ಸಂತೋಷಪಡಿಸುವುದರಿಂದ ಮತ್ತೆ ಶೋಭಿಸುವುದರಿಂದ, ರಾಜತೆ ಅವಳೇ ಶೋಭಿಸ್ತಾಳೆ, ಎಲ್ಲಿಗೂ ಸಂತೋಷವನ್ನು ಕೊಡ್ತಾಳೆ ಅಂತ ಮತ್ತೊಂದು ನಾವು ತಿಳ್ಕೊಳ್ಬಹುದಾದ ಅರ್ಥ. ಅವಳು ರಾಜತೆ ಇತಿ ರಜಸ್, ಹೀಗೆ ರಜಸ್ ಅಂತ ಶಬ್ದದಿಂದ ಕರೆಸಿಕೊಂಡಿದ್ದಾಳೆ. ತಸ್ಯಾಹ ಅಪಿ ಉತ್ತಮ, ಅವಳಿಗಿಂತ ಉತ್ತಮ ಈ ಪರಮಾತ್ಮನಾಗಿದ್ದಾನೆ. ಪರೋರಜಃ, ಆದ್ರಿಂದ ಅವನನ್ನು ಪರೋರಜಸ್ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ತುರಿಯೇ ದರ್ಶತೆ ಪದೇ ಪರೋರಜಸಿ ಪ್ರತಿಷ್ಠಿತ ಅಂತ ಅವಳ ವರ್ಣನೆ ಇದೆ. ಇವೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯಗಳು ಮತ್ತು ಅದರ ಭಾಷ್ಯದ ವಾಕ್ಯಗಳು. ತಾಂಹ ಏತಾಮಗ್ರೇ ಸಾವಿತ್ರೀಂ ಅನುಷ್ಠುಭಂ ಅನ್ವಾಹು ವಾಕ್ ಅನುಷ್ಠುಪ ತದ್ವಾಚಂ ಅನುಬ್ರೂಮಯಿತೆ ತನ್ನ ತಥಾ ಕುರ್ಯಾತ್ ಗಾಯತ್ರೀಮೇವ ಸಾವಿತ್ರೀಂ ಅನುಬ್ರೂಯಾತ್ ಯದಿ ಹವಾ ಅಪ್ಯೇವಂವಿತ್ ಬಹ್ವಿವ ಪ್ರತಿಗೃಹ್ಣಾತಿ ನಹೈವ ತತ್ ಗಾಯತ್ರ್ಯ ಏಕಂ ಚನ ಪದಂ ಪ್ರತಿ. ಸವಿತ್ರ ನಾಮಕನಾದಂತಹ ಭಗವಂತ ಏನಿದ್ದಾನೆ, ಅವನನ್ನ ಆಶ್ರಯಿಸಿರುವ ಈ ಸಾವಿತ್ರಿಯನ್ನ ಅನುಷ್ಠುಪ್ ಛಂದಸ್ಸಿನ ಅಭಿಮಾನಿ ಅಂತ ಹೇಳ್ತಾರೆ. ಈ ಅನುಷ್ಠುಪ್ ರುಚಿಯನ್ನೇ ಸಾವಿತ್ರಿಯ ಅನುಷ್ಠುಪ್ ಛಂದಸ್ಸೇನಿದೆ, ಇದು ಸಾವಿತ್ರಿಯ ಪ್ರತಿಮಾ ಅಂತ ಕೂಡ ಕೆಲವರು ಹೇಳ್ತಾರೆ. ವಸ್ತುತಃ ಗಾಯತ್ರಿ ಋಕ್ ಏನಿದೆ, ತತ್ಸವಿತೃವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅನ್ನುವಂಥ ಗಾಯತ್ರಿ ಋಕ್, ಇದು ಆ ಸಾವಿತ್ರಿ ಶಬ್ದವಾಚ್ಯಳಾದಂಥ ಲಕ್ಷ್ಮೀದೇವಿಯ ಮುಖ್ಯ ಪ್ರತಿಮಾ ಆಗಿದೆ. ಇದು ಗಾಯತ್ರಿಮೇವ ಸಾವಿತ್ರೀಂ ಅನುಬ್ರೂಯಾತ್. ಹೀಗೆಲ್ಲ ಆ ಗಾಯತ್ರಿ ಮಹಿಮೆಯನ್ನು ತಿಳ್ಕೊಂಡಂತಹ ಚತುರ್ಮುಖ ಇದ್ದಾನಲ್ಲ, ಅವನು ಆ ಪೂರ್ಣ ಜ್ಞಾನದ ಪ್ರಾಪ್ತಿಯ ಕಾರಣದಿಂದಾಗಿ ಪರಮಾತ್ಮನಿಂದ ಈ ಜಗತ್ತಿನ ಆಧಿಪತ್ಯವೆಂಬ ಸಂಪತ್ತನ್ನೇ ಪಡ್ಕೊಂಡಿದ್ದಾನೆ. ಬಹುವಿವ ಪ್ರತಿಗೃಹ್ಣಾತಿ. ನಿಮಗೆ ದಾನ ಕೊಡುವವರು ಯಾರು? ಪೌರೋಹಿತ್ಯ ಮಾಡಿಸಿದಾಗ, ಶಾಸ್ತ್ರ ಪ್ರವಚನ ಪಾಠ ಇತ್ಯಾದಿಗಳನ್ನು ಮಾಡಿದಾಗ ದಾನ ಕೊಡುವವರು, ಸಂಭಾವನೆ ದಕ್ಷಿಣ ಕೊಡುವವರು ಯಾರು? ಸುತ್ತಮುತ್ತ ಇರುವಂತ ಜನ. ಚತುರ್ಮುಖ ಬ್ರಹ್ಮನಿಗೆ ಪರಮಾತ್ಮನಿಂದಲೇ ಅಷ್ಟೆಲ್ಲ ಸಂಪತ್ತು ಸಿಗ್ತದಂತೆ. ಅಷ್ಟೆಲ್ಲ ಸಂಪತ್ತು ಸಿಕ್ಕರೂ ಕೂಡ ನಹ ಏವ ತತ್ ಗಾಯತ್ರ್ಯ ಏಕಂಚನ ಪದಂ ಪ್ರತಿ. ಅಷ್ಟೆಲ್ಲ ಸಂಪತ್ತು ಸಿಕ್ಕರೂ ಕೂಡ ಆ ಸಂಪತ್ತಿನಿಂದ ಅವನಿಗೆ ಆ ಗಾಯತ್ರಿ ಮಂತ್ರದ ಒಂದು ಜ್ಞಾನ ಏನಿದೆ, ಆ ಜ್ಞಾನದ ಸುಖಕ್ಕೆ ಅದು ಸಾಟಿ ಅಲ್ಲ. ಆದ್ರಿಂದಲೇ ಆ ಗಾಯತ್ರಿಯ ಪೂರ್ಣಾರ್ಥವನ್ನು ತಿಳ್ಕೊಂಡು ಉಪಾಸನೆ ಮಾಡುವಂತಹ ಚತುರ್ಮುಖ ಬ್ರಹ್ಮನಿಗೆ ಪ್ರತಿಗ್ರಹ ದೋಷವೂ ಕೂಡ ಇಲ್ಲ. ಚತುರ್ಮುಖ ಬ್ರಹ್ಮನ ಮಹಿಮೆಯನ್ನ, ಸರಸ್ವತಿಯ ಮಹಿಮೆಯನ್ನ, ಲಕ್ಷ್ಮೀದೇವಿಯ ಮಹಿಮೆಯನ್ನ, ಪರಮಾತ್ಮನ ಮಹಿಮೆಯನ್ನೆಲ್ಲ ಹೇಳುವಂತಹ ಒಂದು ಭಾಗ ಇದು. ಇದನ್ನೆಲ್ಲ ಗಾಯತ್ರಿ ಜಪವನ್ನು ಮಾಡುವಾಗ ನಾವು ತಿಳ್ಕೊಳ್ಬೇಕು. ತತ್ಸವಿತುರು ವೃಣೀಮಹೇ ವಯಂ ದೇವಸ್ಯ ಭೋಜನಂ ಶ್ರೇಷ್ಠಂ ಸರ್ವಧಾತಮಂ ಪರಂ ತುರಂ ಭಗಸ್ಯ ಧೀಮಹಿ ಅಂತ ಒಂದು ಅನುಷ್ಠುಪ್ ತಂತ್ರ ಇದೆ. ಇದನ್ನೇ, ಈ ಅನುಷ್ಠುಪ್ ರುಚಿಯನ್ನೇ ಆ ಲಕ್ಷ್ಮೀದೇವಿಯ ಪ್ರತಿಮಾ ಅಂತ ಹೇಳುವವರಿದ್ದಾರೆ. ಅದಲ್ಲ ಪ್ರತಿಮಾ, ಗಾಯತ್ರಿ ಮಂತ್ರ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್ ಅಂತ ಏನು ಗಾಯತ್ರಿ ಮಂತ್ರ ಇದೆ, ಇದೇ ಆ ಲಕ್ಷ್ಮೀದೇವಿಯ ಮುಖ್ಯ ಪ್ರತಿಮಾ ಆಗಿದೆ. ಲಕ್ಷ್ಮೀದೇವಿಯ ಪ್ರತಿಮೆಗಳನ್ನು ಇಟ್ಕೊಂಡು ಅಥವಾ ಲಕ್ಷ್ಮೀದೇವಿ ನಾರಾಯಣನ ಜೊತೆಗೆ ಇರುವಂತಹ ಒಂದು ಉಪಾಸನೆಯನ್ನ ನಾವೆಲ್ಲ ವಿಗ್ರಹ ರೂಪದಲ್ಲಿ ಮಾಡೇ ಮಾಡ್ತೇವೆ. ಇಷ್ಟಾದರೂ ಕೂಡ ಅತ್ಯಂತ ಮುಖ್ಯವಾದ ಪ್ರತಿಮಾ ಆ ಲಕ್ಷ್ಮೀದೇವಿಗೆ ಈ ಗಾಯತ್ರಿ ಮಂತ್ರವೇ ಆಗಿದೆ.
ಗಾಯತ್ರಿ ಪರಮಾಸ್ಮೃತ, ಗಾಯತ್ರಿಯ ಪರಮ ಮುಖ್ಯವಾದಂತಹ ಪ್ರತಿಮಾ ಆಗಿದೆ. ಗಾಯತ್ರಿ ಮುಖ್ಯವೇತ್ತಾರಃ ಯೋಗ್ಯಾಃ ಬ್ರಹ್ಮಪದಸ್ಯೇ ತೇಷಾಂ ಪ್ರತಿಗ್ರಹ ದೋಷಃ ನ ಕಶ್ಚನ ಭವಿಷ್ಯತಿ. ನ ಚ ಏಕಪದ ವಿಜ್ಞಾನ ಫಲಾಯ ಅಲಂ ಸುಖಾನಿ ಚ. ಆ ಪ್ರತಿಗ್ರಹ ಸ್ವೀಕಾರ ಮಾಡಿದಾಗ ಇನ್ನೊಬ್ಬರಿಂದ ದಾನ ಸ್ವೀಕಾರ ಮಾಡುವುದೇನಿದೆ ಅದನ್ನು ಸುಖ ಆಗ್ತದೆ, ಇಲ್ಲಂತಲ್ಲ. ಆದ್ರೆ ಜ್ಞಾನದ ಸುಖ ಏನಿದೆ, ಆ ಜ್ಞಾನದ ಸುಖದ ಎದುರಿಗೆ ಈ ಸುಖ ಯಾವ ದೃಷ್ಟಿಯಿಂದ ಮಹತ್ವದ್ದಲ್ಲ. ನಚ ಏಕ ಪದ, ಒಂದು ಪಾದದ ಜ್ಞಾನ, ಯಥಾವತ್ ಜ್ಞಾನ, ನಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ತಿಳ್ಕೊಳ್ಳೋದು. ನಾವೆಲ್ಲರೂ ಕೂಡ ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೇನು ಸಾಧ್ಯ ಇಲ್ಲ. ಅಷ್ಟಾದ್ರೂ ಕೂಡ ಎಷ್ಟು ತಿಳ್ಕೊಳ್ತೇವೆ, ಆ ತಿಳ್ಕೊಂಡದ್ದನ್ನು ಮತ್ತೊಬ್ಬರಿಗೆ ಏನು ಹೇಳುವಂತಹ ಪ್ರಯತ್ನ ಮಾಡ್ತೇವೆ, ಅದರಿಂದ ನಮಗಾಗುವಂತಹ ಸುಖ ಏನಿದೆ, ಆ ಸುಖದ ಮುಂದೆ ಪ್ರತಿಗ್ರಹದ ಸುಖ ಬಹಳ ಕ್ಷುಲ್ಲಕವಾದ್ದು ಅಂತ ವರ್ಣನೆ ಮಾಡ್ತಾರೆ. ಯಾಕೆ? ಚತುರ್ಮುಖ ಬ್ರಹ್ಮನಿಗೂ ಕೂಡ ಹಾಗೇನೆ. ಸಯ ಇಮಾನ್ ಲೋಕಾನ್ ಪೂರ್ಣಾನ್ ಪ್ರತಿಗೃಹೀಯಾತ್ ಸಹ ಅಸ್ಯಾಹ ಏತತ್ ಪ್ರಥಮಂ ಪದಮಾಪ್ನುಯಾತ್. ಭೂಮಿ, ಅಂತರಿಕ್ಷ, ದ್ಯೂ ಅನ್ನುವಂತಹ 3 ಲೋಕದ ಅಧಿಪತ್ಯವನ್ನು ಅವನು ಪರಮಾತ್ಮನಿಂದ ಪಡ್ಕೊಳ್ತಾನೆ. ಆದರೆ ಈ ಸುಖ ಆ ಗಾಯತ್ರಿಯ ಪ್ರಥಮ ಪಾದದ ಉಪಾಸನೆಯ ಫಲ ಏನಿದೆ, ಉಪಾಸನೆಯಿಂದ ದೊರೆತಂತಹ ಫಲ, ಅದರ ಒಂದು ಅಂಶ ಮಾತ್ರ ಇದು. ಅಂತಹ ಅದ್ಭುತವಾದಂತಹ ಶಕ್ತಿ ಇದೆ ಅದಕ್ಕೆ, ಆ ಜ್ಞಾನಕ್ಕೆ. ವಿಷ್ಣೋರ್ಯದಾ ಭಗವತೋ ಲೋಕಾನ್ ವೇದಾಂಶ್ಚ ಚೇತನಾನ್ ವಿರಿಂಚ ಜನ್ಮನಿ ಅಖಿಲಾನ್ ಪ್ರತಿಗೃಹತಿ ಕೃತ್ಸ್ನಶಃ. ಪ್ರಕಾಶಿಕ ಅನ್ನೋ ಗ್ರಂಥದಲ್ಲಿ ಹೀಗೆ ಹೇಳ್ತಾರೆ. ಚತುರ್ಮುಖ ಬ್ರಹ್ಮನಾಗಿ ಇದ್ದಾಗ ವಿಷ್ಣುವಿನ ಮೂಲಕ ಎಲ್ಲ ಲೋಕಗಳ ಆಧಿಪತ್ಯವನ್ನ, ವೇದಾಂಶ ವೇದಗಳ ಆಧಿಪತ್ಯವನ್ನ, ಮತ್ತೆ ಚೇತನಾನ್ ಎಲ್ಲ ಚೇತನಗಳ ಆಧಿಪತ್ಯವನ್ನ, ಇಷ್ಟೆಲ್ಲವನ್ನೂ ಅವನು ಪಡ್ಕೋತಾನೆ. ಹೀಗೆಲ್ಲವನ್ನೂ ಪಡ್ಕೊಂಡ್ರೂ ಕೂಡ ಅದು ಆ ಗಾಯತ್ರಿಯ ಜ್ಞಾನದ ಫಲದ ಮುಂದೆ ಬಹಳ ಅಲ್ಪವಾದದ್ದು ಅಂತ ಅದನ್ನ ವರ್ಣಿಸ್ತಾರೆ. ಹೀಗೆ ಗಾಯತ್ರಿ ಮಂತ್ರದ ಅಭಿಮಾನಿನಿಯರಾದಂತಹ ಭಾರತೀಯ ಸರಸ್ವತಿಯರು ಮತ್ತೆ ಲಕ್ಷ್ಮೀದೇವಿ ಅವರ ಮಹಿಮೆಯನ್ನು ನೋಡಿದ್ವಿ. ಗಾಯತ್ರಿಯ ಪೂರ್ಣೋಪಾಸನೆ ಮಾಡುವ ಶಕ್ತಿ ಇರುವಂತಹ, ಅದರ ಫಲವನ್ನು ಪಡೆಯಬಲ್ಲಂತಹ ಶಕ್ತಿ ಇರುವಂತಹ ಚತುರ್ಮುಖನ ಲೋಕಾಧಿಪತ್ಯ, ವೇದಾಧಿಪತ್ಯ ಮತ್ತೆ ಎಲ್ಲ ಚೇತನಗಳ ಆಧಿಪತ್ಯ, ಇದೆಲ್ಲವನ್ನು ಕೂಡ ನೋಡಿದ್ವಿ. ಮತ್ತೆ ಪರಮಾತ್ಮ ಪರೋರಜಸ್ ಅನ್ಸ್ಕೊಂಡಿದ್ದಾನೆ, ಅವನೇ ಸವಿತಾ ಅಂತ ಕರೆಸ್ಕೊಂಡಿದ್ದಾನೆ. ಜಗತ್ತನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಅದನ್ನ ಹೊತ್ತು ಹೆತ್ತು ಸಲಹುವಂತಹ ಸವಿತಾ, ಹೆಣ್ಣು ಅವನೇ ಆಗಿದ್ದಾನೆ, ಗಂಡು ಅವನೇ ಆಗಿದ್ದಾನೆ. ಇಷ್ಟೆಲ್ಲ ಅವನ ಮಹಿಮೆಯನ್ನು ಯಾರು ತಿಳ್ಕೋತಾರೆ ಅವನಿಗೆ ಈ ಪ್ರತಿಗ್ರಹದ ದೋಷವಿಲ್ಲ. ನಾವು ಅವಾಗ ನೋಡಿದ್ವಿ, ಗಾಯತ್ರ್ಯಾಸ್ತು ಪ್ರತಿಜ್ಞಾನಂ ಜ್ಞಾತೆ ಮುಖಗತೆ ಹರೋ. ಗಾಯತ್ರಿಯ ಮುಖದಲ್ಲಿರುವಂತಹ ಆ ಭಗವಂತ, ಗಾಯತ್ರಿಯ ಮುಖದಿಂದ ಪ್ರತಿಪಾದ್ಯವಾದ ಭಗವಂತನ ರೂಪ ಯಾವುದು? ಓಂ ಅಂತ ಅವಾಗ ಹೇಳಿದಾನೆ. ಓಂ ಅಂತ ಅನ್ನೋದು ಅಷ್ಟು ಉಚಿತ ಅಲ್ಲ. ಗಾಯತ್ರಿಯ ಮೂಲ ಸ್ವರೂಪ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋನ ಪ್ರಚೋದಯಾತ್. ಈ 3 ಪಾದಗಳು. ತತ್ಸವಿತುರ್ವರೆಣ್ಯಂ ಅಂತ ಏನಿದೆ ಮೊದಲನೇದ್ದು, ಅಲ್ಲಿ ತತ್ ತ ಅನ್ನುವ ಅಕ್ಷರ ಏನಿದೆ ಅದು ಪ್ರಥಮಾಕ್ಷರ. ಅದರಿಂದ ಪ್ರತಿಪಾದ್ಯವಾದದ್ದು ಅಗ್ನ್ಯಂತರ್ಗತನಾದಂತಹ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂತಹ ಹರಿಣೀಪತಿಯಾದಂತಹ ಪರಶುರಾಮ. ಆ ಪರಶುರಾಮನ ಆ ತಿಳುವಳಿಕೆಯಿಂದ ನಮ್ಮ ಎಲ್ಲ ದೋಷಗಳು ಕೂಡ ಪರಿಹಾರ ಕಾಣ್ತವೆ ಅಂತ ಅದರ ಅಭಿಪ್ರಾಯ. ಅಷ್ಟು ತಿಳ್ಕೊಂಡವನಿಗೆ ಯಾವ ದೋಷವೂ ಕೂಡ ತಟ್ಟುವುದಿಲ್ಲ ಅಂತ ಅದರ ಅಭಿಪ್ರಾಯ. ಸರ್ವೇ ಚ ವೇದಾಹ ಸಹ ಷಡ್ಭಿರಂಗೈಹಿ. ಕಶ್ಯಪರು ಹೇಳೋದಂತೆ, ಭೀಷ್ಮರು ಪೃಥ್ವಿ ಏನ್ ಹೇಳ್ತಾಳೆ ಅಂತ ಅನ್ನೋದನ್ನ ಹೇಳಿದ್ರು, ಕಶ್ಯಪರು ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ಹೇಳ್ತಾರೆ. ಅಗ್ನಿ, ಮಾರ್ಕಂಡೇಯ ಇವರೆಲ್ಲ ಏನ್ ಹೇಳ್ತಾರೆ ಅಂತ ಅನ್ನೋದನ್ನ ನಿನ್ಗೆ ಹೇಳ್ತೀನಿ ಅಂತ ಹೇಳಿ ಹೊರಟಿದ್ದಾರಲ್ಲ. ಮುಂದೆ ಕಶ್ಯಪರು ಹೇಳುವಂತಹ ಮಾತು, ಶಿಕ್ಷಾ ವ್ಯಾಕರಣಾದಿ 6 ಅಂಗಗಳ ಅಧ್ಯಯನದಿಂದ ಕೂಡಿದಂತಹ ವೇದಾಧ್ಯಯನ, ಸಾಂಖ್ಯಶಾಸ್ತ್ರದಲ್ಲಿ ಪಾರಂಗತೆ,
ಪುರಾಣ ಇತಿಹಾಸ ಪುರಾಣಾದಿಗಳಲ್ಲಿ ಪ್ರಕಾಂಡವಾದಂತಹ ಪಾಂಡಿತ್ಯ, ಕುಲೇಚ ಜನ್ಮ, ಮಹಾಪುರುಷರು ಹುಟ್ಟಿದಂತಹ ಕುಲದಲ್ಲಿ ತಾನೂ ಕೂಡ ಹುಟ್ಟಿದ್ದೇನೆ ಅಂತ ಅಂದುಕೊಳ್ಳುವುದು. ಶೀಲವ್ಯಪೇತಸ್ಯ, ಯಾರು ಸ್ವಯಂ ಶೀಲರಹಿತನಾಗಿದ್ದಾನೋ ಅವನಿಗೆ ಈ ಯಾವುವು ಕೂಡ ಸದ್ಗತಿಯನ್ನು ಕೊಡುವುದಿಲ್ಲ. ಶೀಲರಹಿತನಾಗಿ ಇರಬಾರದು, ಶೀಲವಂತನಾಗಿರಬೇಕು ಅಂದರೆ ಈ ಎಲ್ಲವನ್ನೂ ಕೂಡ ಅವನು ಅಳವಡಿಸಿಕೊಳ್ಬೇಕು. ತನ್ನ 6 ಕರ್ತವ್ಯಗಳನ್ನು, ದಾನ, ಪ್ರತಿಗ್ರಹ, ಯಜನ, ಯಾಜನ, ಅಧ್ಯಯನ, ಅಧ್ಯಾಪನೆ ಇತ್ಯಾದಿ ಎಲ್ಲಾ ಕಾರ್ಯಗಳನ್ನು ಕೂಡ ಅವನು ಅಳವಡಿಸಿಕೊಳ್ಬೇಕು. ಹೀಗೆ ಮಾಡಿದ್ದಾದ್ರೆ ಅವನು ಶೀಲವಂತನಾಗ್ತಾನೆ, ಇಲ್ಲದಿದ್ರೆ ಶೀಲರಹಿತನಾಗ್ತಾನೆ ಅಂತ ಅದರ ತಾತ್ಪರ್ಯ ನಾವು ತಿಳ್ಕೊಳ್ಬೇಕಾದ್ದು. ಅಗ್ನಿ ಹೇಳ್ತಾನಂತೆ, ಅಧೀಯಾನ ಪಂಡಿತಂ ಮನ್ಯಮಾನಃ ಯಹ ವಿದ್ಯೆಯಾ ಹಂತಿ ಯಶಃ ಪರೇಷಾಂ ಪ್ರಭೃಶ್ಯತೇಸೋ ಚರತೆ ನ ಸತ್ಯಂ ಲೋಕಾಸ್ತಸ್ಯ ಹ್ಯಂತವಂತೋ ಭವಂತಿ. ಸ್ವಲ್ಪ ಪಾಠ ಬೇರೆ ಬೇರೆ ಕಡೆ ವ್ಯತ್ಯಸ್ತವಾಗಿರುವಂತೆ ಕಾಣಿಸ್ತದೆ. ಅದರ ಅರ್ಥ ನೋಡಿದಾಗ ಗೊತ್ತಾಗ್ತದೆ. ಅಧೀಯಾನ, ಎಲ್ಲವನ್ನು ಕೂಡ ಅಧ್ಯಯನ ಮಾಡಿದ್ದಾನೆ. ಪಂಡಿತಂ ಮನ್ಯಮಾನಃ, ತಾನು ಪಂಡಿತ ಅಂತ ಕರೆಸ್ಕೊಂಡಿದ್ದಾನೆ, ತನ್ನನ್ನು ತಾನು ತಿಳ್ಕೊಂಡಿದ್ದಾನೆ. ಜನನು ಕೂಡ ಅವನನ್ನು ಪಂಡಿತ ಅಂತ ಹೇಳ್ತಾರೆ. ಸ್ವಯಂ ಧೀರಾ ಪಂಡಿತಂ ಮನ್ಯಮಾನಃ ಅಂತ ಉಪನಿಷತ್ತು ಕೂಡ ಅಂಥವರನ್ನ ಹಾಸ್ಯಕ್ಕೀಡು ಮಾಡಿದೆ. ಯಹ ವಿದ್ಯೆಯ ಹಂತಿ ಯಶಃ ಪರೇಶಾಂ, ತನ್ನ ಪಾಂಡಿತ್ಯದ ಬಲದಿಂದ ಇತರರನ್ನ ಖಂಡಿಸಿ ಅವರನ್ನ ಮುಖಭಂಗಕ್ಕೆ ಈಡು ಮಾಡಿ ಧರ್ಮಭ್ರಷ್ಟನಾಗ್ತಾನೆ ಅವನು. ಪ್ರಭೃಶ್ಯತೇಸೌ, ಅವನು ಭ್ರಷ್ಟನಾಗ್ತಾನೆ. ಬ್ರಹ್ಮನ್ ಸತೇನ ಆಚರತೆ ಅಂತ ಕೆಲವು ಕಡೆ ಬೇರೆ ಕಡೆ ಪಾಠ ಇದೆ. ಬ್ರಹ್ಮನ್ ಸತೇನ ಆಚರತೆ ಬ್ರಹ್ಮವಧ್ಯಾಂ, ಅವನು ಆ ಥರ ಮಾಡಿದರೆ ಬ್ರಹ್ಮಹತ್ಯೆ ಮಾಡಿದಂತೆ ಆಗ್ತದೆ ಅಂತ ಅದರ ಅಭಿಪ್ರಾಯ. ಅಧೀಯಾನ ಪಂಡಿತಂ ಮನ್ಯಮಾನಃ ಯಹ ವಿದ್ಯೆಯಾ ಹಂತಿ ಯಶಃ ಪರೇಶಾಂ ಅಂತನ್ನುವುದು ಎಲ್ಲ ಕಡೆ ಸಮಾನವಾದಂತಹ ಪಾಠ ಆಗಿದೆ. ಬ್ರಹ್ಮನ್ ಸತೇನ ಲಭತೆ ಬ್ರಹ್ಮವಧ್ಯಾಂ ಅಂಥೇಳಿ ವೈಷ್ಣವ ಪಾಠದಲ್ಲಿ, TR ಕೃಷ್ಣಾಚಾರ್ಯ ಪಾಠದಲ್ಲಿ, ಮತ್ತೆ ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿದೆ. ಅದಕ್ಕೇನರ್ಥ? ಬ್ರಹ್ಮಹತ್ಯೆಯ ಪರಿಣಾಮವನ್ನು ಪಡ್ಕೋತಾನೆ. ಇನ್ನೊಬ್ಬರನ್ನ ಕೇವಲ ಕೊಲ್ಲಬೇಕಾಗಿಲ್ಲ. ಬ್ರಹ್ಮಹತ್ಯೆ ಅಂತಂದ್ರೆ ಜ್ಞಾನಿಯನ್ನು ಕೊಲ್ಲುವುದು ಮಾತ್ರ ಅಲ್ಲ, ಆ ಜ್ಞಾನಿಯನ್ನು ಮುಖಭಂಗಕ್ಕೆ ಈಡು ಮಾಡಿದರೂ ಕೂಡ, ಅವಮಾನ ಮಾಡಿದರೂ ಕೂಡ ಅದು ಬ್ರಹ್ಮಹತ್ಯೆಗೆ ಸಮಾನ ಅಂತ ಅದರ ಆ ಪಾಠದ ಅಭಿಪ್ರಾಯ ಆಗ್ತದೆ. ಲೋಕಾಸ್ತಸ್ಯ ಹ್ಯಂತವಂತೋ ಭವಂತಿ, ನಾವು ಯಾವ್ಯಾವ ಸದ್ಗತಿಯನ್ನು ಪಡ್ಕೋಬೇಕಾಗಿದೆಯೋ ಅದೆಲ್ಲವೂ ಕೂಡ ಇಲ್ಲೇ ಹಾಳಾಗಿ ಹೋಗ್ತದೆ ಅಂತ ಅಭಿಪ್ರಾಯ. ಈ ಮಾತನ್ನು ಹೇಳುವುದು ಅಗ್ನಿ. ನಿತ್ಯ ಬ್ರಹ್ಮಚಾರಿ ಆದವನು ಅಗ್ನಿ ಕಾರ್ಯ ಮಾಡ್ತಾನೆ, ಗೃಹಸ್ಥನಾದವನು ಉಪಾಸನ ವೈಶ್ವದಿವಾದಿಗಳನ್ನು ಮಾಡ್ತಾನೆ. ನಾವೆಲ್ಲರೂ ಉಪಾಸನೆ ಮಾಡುವಂತಹ ಅಗ್ನಿ ಏನಿದೆ, ಆ ಅಗ್ನಿ ನಮಗೆ ಹೀಗೆ ಎಚ್ಚರಿಕೆ ಕೊಡ್ತಾ ಇದ್ದಾನೆ ಅಂತ ನಾವು ತಿಳ್ಕೊಳ್ಬೇಕು. ಲೋಕಾಸ್ತಸ್ಯ ಹ್ಯಂತವಂತೋ ಭವಂತಿ. ಮಾರ್ಕಂಡೇಯರು ಅವರ ಅಭಿಪ್ರಾಯ ಏನಾಗಿದೆ? ಅಶ್ವಮೇಧ ಸಹಸ್ರಂ ಚ ಸತ್ಯಂ ಚ ತುಲಯಾ ಧೃತಂ ನಾಭಿಜಾನಾಮಿ ಯಜ್ಞಂ ತು ಸತ್ಯಸ್ಯ ಅರ್ಧಂ ಅವಾಪ್ನುಯಾತ್. 1000 ಅಶ್ವಮೇಧ ಯಾಗಗಳನ್ನ, ಅದರಿಂದ ಮಾಡಿದಂತಹ ಫಲವನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿ ಇಟ್ಟರಂತೆ. ಸತ್ಯನಿಷ್ಠೆಯಿಂದ ಪ್ರಾಪ್ತವಾದಂತಹ ಫಲವನ್ನು ಕೂಡ ತಕ್ಕಡಿಯ ಮತ್ತೊಂದು ತಟ್ಟೆಯಲ್ಲಿ ಇಟ್ರು. ಆ 1000 ಅಶ್ವಮೇಧ ಯಾಗಗಳನ್ನು ಮಾಡಿದಂತಹ ಫಲ ಸತ್ಯನಿಷ್ಠೆಯ ಒಂದು ಅರ್ಧಕ್ಕಾದರೂ ಸಮಾನ ಆಗ್ತದೋ ಹೇಳಲಿಕ್ಕೆ ಬರೋದಿಲ್ಲ. ಸತ್ಯಸ್ಯ ಅರ್ಧಂ ಅವಾಪ್ನುಯಾತನ ಅಭಿಜಾನಾಮಿ, ನನಗಿದು ನಿಶ್ಚಿತ ಇಲ್ಲ. ಅಷ್ಟು ಅದ್ಭುತವಾದಂತಹ ಫಲ ಆ ಸತ್ಯಕ್ಕಿದೆ. ಸತ್ಯ ಅಂದ್ರೆ ಏನು? ಸತ್ಯವನ್ನು ಆಚರಿಸುವುದು, ವಾಸ್ತವಿಕವಾದ ಸತ್ಯವನ್ನೇ ಹೇಳುವುದು, ಇದು ಒಂದರ್ಥ. ಸಯೇಷ ಭಗವಾನ್ ವಿಷ್ಣು ಸತ್ಯಮಿತ್ಯ ವಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ ಅಂತ ಬೃಹದಾರಣ್ಯಕ ಉಪನಿಷತ್ ಭಾಷ್ಯ ವರ್ಣಿಸುವಂತೆ ಸತ್ಯ ಅಂತ ಭಗವಂತನನ್ನು ಕರೀತಾರೆ. ಯಾಕೆಂದ್ರೆ ಸತ್ ತೀಯ, ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್. ಸರ್ವೋತ್ತಮ ಆದ್ರಿಂದ ಸತ್,
ಪೂರ್ಣ ಆದ್ರಿಂದ ತಿ, ಸರ್ವಜ್ಞ ಆದ್ರಿಂದ ಯ. ಈ ಕಾರಣದಿಂದ ಭಗವಂತನನ್ನು ಸತ್ಯ ಅಂತ ಹೇಳ್ತಾರೆ. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಇನ್ನೊಂದು ವಾಕ್ಯ ಇದೆ. ಅನೇಕ ಬಾರಿ ಮಂಗಲಾಚರಣೆ ರೂಪದಲ್ಲಿ ಆ ಶ್ಲೋಕವನ್ನು ಕೂಡ ನಾನು ಹೇಳ್ತಿರ್ತೇನೆ. ಸತ್ಯಂ ಬ್ರಹ್ಮ ಸತ್ಯಂ ಪ್ರಜಾಪತಿಂ ಪ್ರಜಾಪತಿರ್ ದೇವಾನ್ ತೇ ದೇವಾ ಸತ್ಯಮೇವೋಪಾಸತೆ. ಇದು ಕೂಡ ದೇವತಾ ತಾರತಮ್ಯವನ್ನ ತುಂಬಾ ಸಂಕ್ಷಿಪ್ತವಾಗಿ ಸುಂದರವಾಗಿ ಹೇಳಿದಂತಹ ಒಂದು ಮಾತು. ಸತ್ಯಂ ಬ್ರಹ್ಮ, ಬ್ರಹ್ಮನಾದ ಪರಮಾತ್ಮನೇ ಸತ್ಯನಾಗಿದ್ದಾನೆ. ಯಾಕೆಂದ್ರೆ ಸರ್ವೋತ್ತಮ, ಪೂರ್ಣ ಮತ್ತು ಸರ್ವಜ್ಞನಾದ್ರಿಂದ. ಸತ್ಯಂ ಪ್ರಜಾಪತಿಂ, ಆ ಪರಮಾತ್ಮ ಪ್ರಜಾಪತಿ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮನನ್ನ ಸೃಷ್ಟಿಸಿದ. ಪ್ರಜಾಪತಿರ್ ದೇವಾನ್, ಆ ಪ್ರಜಾಪತಿ ದೇವತೆಗಳನ್ನ ಸೃಷ್ಟಿಸಿದ. ದೇವತೆಗಳಂದ್ರೇನು? ದಿವು ಕ್ರೀಡಾ ಇತ್ಯಾದಿ ಅನೇಕ ಯಜ್ಞ ಇತ್ಯಾದಿಗಳನ್ನು ಮಾಡಬೇಕಾದವರು, ಅಂತಹ ಮಹಾಧರ್ಮ ಉಳ್ಳವರು. ಅವರು ಯಜ್ಞ ಅಂತ ಕರ್ಸ್ಕೊಂಡು ಅವರೆಲ್ಲ ದೇವತೆಗಳು ಅಂತ ಕರ್ಸ್ಕೊಂಡಿದ್ದಾರೆ. ತೇ ದೇವಾಹ ಸತ್യമೇ ಉಪಾಸತೆ, ಆ ದೇವತೆಗಳಲ್ಲೂ ಕೂಡ ಸತ್ಯವನ್ನೇ ಉಪಾಸಿಸ್ತಾರೆ. ಸತ್ಯವನ್ನು ಉಪಾಸಿಸುವುದಂದ್ರೆ ಸತ್ಯವನ್ನು ಹೇಳ್ತಾರೆ. ಹೇಳುವುದು ಮಾತ್ರ ಸತ್ಯ ಅಲ್ಲ, ಸತ್ಯ ಶಬ್ದ ವಾಚ್ಯನಾದ ಭಗವಂತನನ್ನೇ ಅವರು ಉಪಾಸಿಸ್ತಾರೆ ಅಂತ. ಭಗವಂತನನ್ನು ಸತ್ಯ ಎಂಬುದಾಗಿ ಉಪಾಸಿಸ್ತಾರೆ. ಸರ್ವೋತ್ತಮ, ಪೂರ್ಣ, ಸರ್ವಜ್ಞ ಅಂತ ಅವನನ್ನು ಉಪಾಸಿಸ್ತಾರೆ. ಸರ್ವೋತ್ತಮತ್ವ, ಪೂರ್ಣತ್ವ, ಸರ್ವಜ್ಞತ್ವ ತಥೈವಚ. ಇದು ಆ ಸತ್ಯಜ್ಞಾನದ, ಸತ್ಯದ ಉಪಾಸನೆಯ ಫಲ. ಇದು ಕೇವಲ ಸತ್ಯವನ್ನು ಆಡುವುದು, ಫ್ಯಾಕ್ಟ್ ಅನ್ನು ಆಡುವುದು ಮಾತ್ರ ಸತ್ಯದ ಫಲ ಅಂತ ಅಭಿಪ್ರಾಯ ಅಲ್ಲ. ಸತ್ಯ ಶಬ್ದ ವಾಚ್ಯನಾದ ಭಗವಂತನ ಮಹಿಮೆಯನ್ನು ತಿಳ್ಕೊಳ್ಳುವುದೇ ಆ ಸತ್ಯದ ಫಲ ಅಂತ ಅದರ ಅಭಿಪ್ರಾಯ. ಹೀಗೆ ಆ ಮಹಾತ್ಮರಾದಂತಹ ಪೃಥ್ವಿ, ಕಾಶ್ಯಪ, ಅಗ್ನಿ ಮತ್ತು ಮಾರ್ಕಂಡೇಯರು ಇವರೆಲ್ಲ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಈ ಅಭಿಪ್ರಾಯವನ್ನು ಸ್ಥಿರೀಕರಿಸಿದ್ದಾರೆ. ಯುಧಿಷ್ಠಿರ ಕೇಳಿದ, ಯದಿತೇ ಬ್ರಾಹ್ಮಣಾಲೋಕೆ ವ್ರತಿನೋ ಭುಂಜತೆ ಹವಿಹಿ ದತ್ತಂ ಬ್ರಾಹ್ಮಣಕಾಯ ಕಾಮಾಯ ಕಥಂ ತತ್ ಸುಕೃತಂ ಭವೇತ್. ಶ್ಲೋಕದ ತಾತ್ಪರ್ಯ ಅಷ್ಟು ಸ್ಪಷ್ಟ ಆಗುವುದಿಲ್ಲ. ವ್ರತಿನಃ ಭುಂಜತೆ ಹವಿಹಿ, ಈ ಶ್ರಾದ್ದ ಕಾಲದಲ್ಲಿ ಹವಿಷ್ಯಾನ್ನವನ್ನು ಭೋಜನ ಮಾಡ್ತಾರೆ. ಯಾರು ಅಂದ್ರೆ ವ್ರತಿನಃ, ಬ್ರಹ್ಮಚರ್ಯಾನುಷ್ಠಾನ ಮಾಡುವಂಥವ್ರು. ಅಂಥವರು ಈ ಭೋಜನ ಮಾಡಿದರೆ ಶ್ರೇಷ್ಠನಾದ ಬ್ರಾಹ್ಮಣನಿಗೆ ಕೊಡಬೇಕು, ಅವನನ್ನು ಕರೆದು ಅವನನ್ನ ಸತ್ಕರಿಸಬೇಕು ಅಂತ ನಾವು ಏನು ಆಲೋಚನೆ ಮಾಡಿರ್ತೀವಿ. ಅಂಥದ್ದನ್ನ ಒಬ್ಬ ಬ್ರಹ್ಮಚರ್ಯಾನುಷ್ಠಾನ ಶೀಲನಾದವನು ಸ್ವೀಕಾರ ಮಾಡಿದರೆ ಆ ಶ್ರಾದ್ದ, ದಾನ ಇದೆಲ್ಲ ಸಫಲ ಆಗ್ತದೋ ಹೇಗೆ? ಗೃಹಸ್ಥ, ಅದಕ್ಕೆ ತಾತ್ಪರ್ಯ ಹೀಗೆ ಬರೆದಿದ್ದಾರೆ. ಗೃಹಸ್ಥ ಬ್ರಾಹ್ಮಣನನ್ನು ಆಮಂತ್ರಿಸಿದಾಗ ಏನು ಫಲ ಸಿಗಬೇಕು, ಅವನಿಗೆ ಭೋಜನ ಮಾಡಿಸಿದಾಗ ಏನು ಫಲ ಸಿಗಬೇಕು, ಅದು ಬ್ರಹ್ಮಚಾರಿಯನ್ನ ಆಮಂತ್ರಿಸಿ ಅವನಿಗೆ ಕೊಟ್ಟಾಗ ಸಫಲ ಆಗ್ತದೋ ಹೇಗೆ? ಇದು ತಾತ್ಪರ್ಯವನ್ನು ಹೀಗೆ ಬರೆದಿದ್ದಾರೆ. ಅದಕ್ಕೆ ಭೀಷ್ಮರು ಉತ್ತರ ಹೇಳ್ತಾರೆ, ಅಧಿಷ್ಠಿನೋ ಯೇ ರಾಜೇಂದ್ರ ಬ್ರಾಹ್ಮಣ ವೇದಪಾರಗಾಹ ಭುಂಜತೆ ಬ್ರಹ್ಮಕಾಮಾಯ ವ್ರತಲುಪ್ತ ಭವಂತಿತೆ. ಆದಿಷ್ಟಿನಃ ಅಂತ ಅವರನ್ನ ಹೀಗೆ ಹೇಳ್ತಾರೆ. ಆದಿಷ್ಟಿಗಳು ಅಂದ್ರೆ ಯಾರು? 12 ವರ್ಷ ಕಾಲ ವ್ರತ ಅನುಷ್ಠಾನದಲ್ಲಿ ಇರುವಂತ ಗುರುಗಳಿಂದ ಯಾರು ಆಜ್ಞಪ್ತರಾಗಿದ್ದಾರೋ ಅವರನ್ನ ಆದಿಷ್ಟಿಗಳು ಅಂತ ಕರೀತಾರೆ. ಆದಿಷ್ಟಿನಃ ಅಂತಲೇ ಎಲ್ಲಾ ಕಡೆ ಪಾಠ ಇದೆ. ವೈಷ್ಣವ ಪಾಠದಲ್ಲಿ ಮತ್ತೆ ಭಾರತ ದರ್ಶನದ ಪಾಠದಲ್ಲಿ, ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲೆಲ್ಲ ಆದಿಷ್ಟಿನಃ ಅಂತಿದೆ. ಅದೃಷ್ಟತೋ ಯೇ ರಾಜೇಂದ್ರ ಬ್ರಾಹ್ಮಣ ವೇದಪಾರಗಾಹ ಅಂಥೇಳಿ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಅದೃಷ್ಟತಃ ಅಂತಿದೆ. ಇದು ಕೂಡ ಆದಿಷ್ಟಿತಃ ಅಂತ ಅದಕ್ಕೊಂದು ಪದಚ್ಛೇದವನ್ನು, ಪಾಠಾಂತರವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಮತ್ತು ಆದಿಷ್ಟಿನಃ ಅಂದ್ರೆ ಅರ್ಥ ಏನು? 12 ವರ್ಷ ಕಾಲ ಬ್ರಹ್ಮಚರ್ಯ ವ್ರತದಲ್ಲಿ ಇರು ಅಂತ ಯಾರಿಗೆ ಆದೇಶ ಇದೆಯೋ, ಗುರುಗಳ ಆದೇಶ ಇದೆಯೋ ಅವರನ್ನು ಆದಿಷ್ಟಿಗಳು ಅಂತ ಕರೀತಾರೆ.
ಅವರು ಈ ಶ್ರಾದ್ದದ ಭೋಜನ ಇತ್ಯಾದಿಗಳಿಗೆ ಬರಬಾರದು. ಅಂಥ ಅವರಿಗೆ ಶ್ರಾದ್ದ ಭೋಜನವನ್ನು ಮಾಡಿಸಬೇಕು ಅಂತ ಏನಾದರೂ ಮಾಡಿಸಿದರೆ, ಅವರು ಬಂದು ಭೋಜನವನ್ನು ಮಾಡಿದರೆ ಅವರ ಬ್ರಹ್ಮಚರ್ಯ ವ್ರತ ಭಗ್ನ ಆಗ್ತದೆ. ವ್ರತಲುಪ್ತಾಹ ಭವಂತಿತೆ. ಈ ವ್ರತಲುಪ್ತಾಹ, ಅವರ ವ್ರತ ಭಗ್ನ ಆಗ್ತದೆ ಅಂತಿದೆಯಲ್ಲ, ಇದೇ ಕಾರಣದಿಂದಾಗಿ ವ್ರತಿನಃ ಅಂತ ಅಲ್ಲಿ ಮೇಲಿನ ಶಬ್ದಕ್ಕೆ ಬ್ರಹ್ಮಚರ್ಯ ವ್ರತದಲ್ಲಿರುವವರು ಅಂತ ಅರ್ಥ ಮಾಡಿದ್ದಾರೆ. ಅವರ ಬ್ರಹ್ಮಚರ್ಯಕ್ಕೆ ಲೋಪ ಇದೆ, ಬಂದವರ ಬ್ರಹ್ಮಚರ್ಯಕ್ಕೆ ಲೋಪ ಇದೆ. ಒಂದು ಕಂಸದಲ್ಲಿ ಹೀಗೆ ಬರೀತಾರೆ ಕೆಲವರು ವ್ಯಾಖ್ಯಾನಕಾರರು. ಯಜಮಾನನಿಗೆ ಅದರಿಂದ ದೋಷ ಏನಿಲ್ಲ, ಶ್ರಾದ್ದಕ್ಕೂ ಕೂಡ ದೋಷ ಇಲ್ಲ ಅಂತಾನೆ ಹೀಗೆ ಅರ್ಥ ಬರೆದಿದ್ದಾರೆ. ಇದಕ್ಕೆ ಸಾಕಷ್ಟು ವಿಮರ್ಶೆಯನ್ನು ಕೂಡ ಕೆಲವು ಅಡಿ ಟಿಪ್ಪಣಿಗಳಲ್ಲಿ ಮಾಡಿದ್ದಾರೆ. 16 ಮತ್ತು 17ನೇ ಶ್ಲೋಕದಲ್ಲಿ ವ್ರತಿನಃ ಆದಿಷ್ಟಿನಃ ಇದಕ್ಕೆಲ್ಲ ಬ್ರಹ್ಮಚಾರಿಗಳು ಅಂತ ಅರ್ಥ ಬರೆದಿದ್ದೀವಿ. ಅದಕ್ಕನುಸಾರವಾಗಿ ಯುಧಿಷ್ಠಿರನ ಪ್ರಶ್ನೆಯನ್ನು ಕೂಡ ವ್ಯಾಖ್ಯಾನಿಸಿದ್ದೀವಿ ಅಂತ ಅವರು ಬರೆದುಕೊಂಡಿದ್ದಾರೆ. ಸಾಮಾನ್ಯವಾಗಿ ಯಾರು ಬ್ರಹ್ಮಚಾರಿಗಳನ್ನು ಕರೆಯೋದಿಲ್ಲ. ವ್ರತಸ್ಥಮಪಿ ದೌಹಿತ್ರಂ ಶ್ರಾದ್ಧೆ ಯತ್ನೇನ ಭೋಜಯೇತ್. ಸಾಮಾನ್ಯವಾಗಿ ಯಾರು ಕರೆಯೋದಿಲ್ಲ, ಬ್ರಹ್ಮಚಾರಿಯನ್ನು ಕರೆಯೋದಿಲ್ಲ. ಆದ್ರೆ ಮಗಳ ಮಗ ಏನಿದ್ದಾನೆ ಅವನೊಬ್ಬ ಮಾತ್ರ ಬ್ರಹ್ಮಚಾರಿಯಾಗಿದ್ರು ಕೂಡ ಅವನನ್ನು ಶ್ರಾದ್ದದಲ್ಲಿ ಕರಿಬೇಕು ಅಂತ ಅದೊಂದು ಅಪವಾದದ ಮಾತನ್ನು ಕೇಳಿ ಬರ್ತದೆ. ಸಾಮಾನ್ಯ ಪ್ರಸಂಗಗಳಲ್ಲಿ ಗೃಹಸ್ಥರಾದವರನ್ನೇ ಭೋಜನ ಇತ್ಯಾದಿಗಳಿಗೆ ಕರಿಬೇಕು. ಈ ಉಪನಯನದ ಪ್ರಸಂಗಗಳಲ್ಲಿ ಬ್ರಹ್ಮಚಾರಿಗಳಾದವರನ್ನ ಕರೆದು ಅವರಿಗೆ ಊಟ ಮಾಡಿಸೋದು, ಬ್ರಹ್ಮಚಾರಿ ಭೋಜನ ಅಂತ ಹೀಗೆಲ್ಲ ಇರ್ತದೆ, ಅದೊಂದು ವಿಶೇಷ ಪ್ರಸಂಗ. ಬೇರೆ ಎಲ್ಲಾ ಪ್ರಸಂಗಗಳಲ್ಲಿ ಬ್ರಹ್ಮಚಾರಿಯಾದವನು ವೇದಾಧ್ಯಯನ ಮಾಡುವುದನ್ನು ಬಿಟ್ಟು, ಗುರುಗಳು ಹೇಳಿದಂತೆ ಭಿಕ್ಷಾ ಆಟನ ಮಾಡುವುದನ್ನು ಬಿಟ್ಟು ಅವನು ದಾನ ಧರ್ಮ ದಾನ ದಕ್ಷಿಣೆ ಇತ್ಯಾದಿಗಳ ಆಸೆಗೆ ಬೀಳಬಾರದು. ಅವನು ತನ್ನ ವೇದಾಧ್ಯಯನದಲ್ಲೇ ನಿಷ್ಠನಾಗಿರಬೇಕು. ಇಂಥ ಬೇರೆ ಕರ್ಮಗಳಿಗೆ ಅವನು ಹೋಗಬಾರದು ಅಂತಾನೆ ಸಾಮಾನ್ಯವಾಗಿ ನಿರೀಕ್ಷೆ, ಶಾಸ್ತ್ರದ ಆದೇಶ. ಆದರೆ ದೌಹಿತ್ರ ಕುತಪಃ ತಿಲಾಹ ಷಡಿಮಾನಿ ತ್ರೀಣಿ ಇಮಾನಿ ಪ್ರಶಂಸ್ಯಂತೆ ಅಂತ ಮಹಾಭಾರತದ ಆದಿಪರ್ವದಲ್ಲಿ ಒಂದು ಮಾತಿದೆ. ದೌಹಿತ್ರ, ಯಾರ ಶ್ರಾದ್ದ, ಯಾವ ವ್ಯಕ್ತಿಯ ಶ್ರಾದ್ದ ನಡೆದಿದೆಯೋ ಅವನ ಮಗಳ ಮಗ, ಅವನೊಬ್ಬ ಬಹಳ ಅತ್ಯಂತ ಅಪೇಕ್ಷಿತನಾದವನು. ಕುತಪಃ, ಕುತಪ ಕಾಲ, ಅದ್ರ ಬಗ್ಗೆ ಕೂಡ ನಾವು ಹಿಂದೆ ಆದಿಪರ್ವದಲ್ಲಿ ನೋಡಿದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಕೊಂಡ್ರೆ ಅಲ್ಲಿಂದ ಮುಂದೆ ಸುಮಾರು 11:30 12:15 ಈ ಸಮಯದ ಒಂದು ಭಾಗ ಏನಿದೆ ಅದಕ್ಕೆ ಕುತಪ ಕಾಲ ಅಂತ ಕರೀತಾರೆ. ಮತ್ತೆ ತಿಲಾಹ, ತಿಲವು ಕೂಡ, ಎಳ್ಳು ಕೂಡ ಬಹಳ ಪ್ರಶಸ್ತವಾದ್ದು ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಅದರಿಂದ ದೌಹಿತ್ರ ಒಬ್ಬ ಬ್ರಹ್ಮಚಾರಿಯಾಗಿದ್ರು ಕೂಡ, ವ್ರತಸ್ಥನಾಗಿದ್ರು ಕೂಡ ಅವನನ್ನು ಕರಿಬಹುದು. ವ್ರತ ಅಂದ್ರೆ ಗುರುವಿನಿಂದ ವಿದ್ಯಾಭ್ಯಾಸ ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಬ್ರಹ್ಮಚರ್ಯ ವ್ರತವನ್ನು ಸ್ವೀಕಾರ ಮಾಡಿದವನು, ಅವನೊಬ್ಬನ ಕರಿಬಹುದು. ಅದು ಬಿಟ್ಟು ಬೇರೆ ಯಾವ ಬ್ರಹ್ಮಚಾರಿಯನ್ನು ಕರೆಯುವುದು ಉಚಿತ ಅಲ್ಲ ಅಂತ ಅದರ ಅಭಿಪ್ರಾಯ. ಶ್ರಾದ್ದ ಏನು ದೂಷಿತ ಆಗೋದಿಲ್ಲ, ದೇವತೆಗಳಿಗೇನು ಅಪಚಾರ ಆಗೋದಿಲ್ಲ, ಯಜಮಾನನಿಗೆ ದೋಷವೂ ಬರೋದಿಲ್ಲ ಅಂತ ಬರೆದಿದ್ದಾರಲ್ಲ, ಅದು ಕೂಡ ಅಷ್ಟು ಸರಿಯಲ್ಲ. ಯಜಮಾನನಾದವನು ಬೇರೆ ಯಾರನ್ನು ಬ್ರಹ್ಮಚಾರಿಗಳನ್ನು ಕರಿಬಾರದು, ದೌಹಿತ್ರನೊಬ್ಬನನ್ನು ಬಿಟ್ರೆ. ಶ್ರಾದ್ದ ದುಷ್ಟ ಆಗಲಿಕ್ಕಿಲ್ಲ, ಆದ್ರೆ ಕರೆಯುವಾಗ ಯಾವ ಬ್ರಾಹ್ಮಣರನ್ನ ಶ್ರಾದ್ದಕ್ಕಾಗಿ ಅಂತ ವಿಶೇಷ ನಿಮಂತ್ರಣ ಕೊಟ್ಟು ಕರೆದಿರ್ತೇವೆ ಅವರು ಬ್ರಹ್ಮಚಾರಿಗಳಾಗಿರಬಾರದು, ಗೃಹಸ್ಥರೇ ಆಗಿರಬೇಕು ಅಂತ ಅದರ ಅಭಿಪ್ರಾಯ ಆಗ್ತದೆ. ಆ ಬ್ರಹ್ಮಚಾರಿ ವ್ರತಭ್ರಷ್ಟನಾಗ್ತಾನೆ, ಅವನು ಗಾಯತ್ರಿ ಮಂತ್ರದ ಪುರಶ್ಚರಣವನ್ನು ಮಾಡಿ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕಾಗ್ತದೆ ಅಂತ ಅದರ ಅಡಿ ಟಿಪ್ಪಣಿಯಲ್ಲಿ ಬರೆದಿದ್ದಾರೆ. ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಈ ಶ್ರಾದ್ದದಲ್ಲಿ ಪಿಂಡ ಪ್ರದಾನ ನಡೆದಾಗ ಒಂದು ಭೋಜನ ನಡೀತಿರ್ತದೆ, ಪೂರ್ವ ಪಂಕ್ತಿ ಅಂತ ಕರೀತಾರೆ. ಅದು ಹೊರತಾಗಿ ಭೂರಿ ಭೋಜನ ಅಂತ ಮತ್ತೊಂದು ಇರ್ತದೆ. ಕೆಲವು ಬಾರಿ ಆ ಭೂರಿ ಭೋಜನದಲ್ಲಿ ಯಾರ್ಯಾರನ್ನೂ ಬೇರೆ ಬೇರೆ ಯಾರ್ಯಾರನ್ನೂ ಕರೀತಿರ್ತಾರೆ. ಶ್ರಾದ್ದಕ್ಕಾಗಿ ನಿಮಂತ್ರಣ ಕೊಟ್ಟು ಒಬ್ಬ ದೇವ ಬ್ರಾಹ್ಮಣಕ್ಕೊಬ್ಬ ಸ್ಥಾನಕ್ಕೊಬ್ಬ ಅಥವಾ ಮತ್ತೆ ಪಿತೃಬ್ರಾಹ್ಮಣ ಸ್ಥಾನಕ್ಕೆ ಒಬ್ಬ ಅಂತ ಇಬ್ರು ಬ್ರಾಹ್ಮಣರನ್ನ, ಒಬ್ಬ ಪುರೋಹಿತನನ್ನ, ಸಾಮಾನ್ಯ 3 ಜನರನ್ನು ಕರೆಯೋದು, ಇಲ್ಲಿ ಇಬ್ಬರನ್ನಾದ್ರೂ ಕರೆಯೋ ಪದ್ಧತಿ ಇರ್ತದಲ್ಲ, ಅಲ್ಲಿ ಬ್ರಹ್ಮಚಾರಿಯನ್ನ ಕರಿಬಾರದು, ಪೂರ್ವ ಪಂಕ್ತಿಯಾಗಿಲ್ಲ ಅಥವಾ ಆಮೇಲಿನ ಪಂಕ್ತಿಯಾಗಿಲ್ಲ. ಅದು ಹೊರತುಪಡಿಸಿ ಬೇರೆ ಯಾರ್ಯಾರು ಬಂದಿರ್ತಾರೆ ಕೆಲವರು, ಅದರಲ್ಲೊಬ್ಬ ಬ್ರಹ್ಮಚಾರಿನೂ ಬಂದ್ರೆ ಅದೇನು ಅಷ್ಟು ದೋಷದ ಸಂಗತಿ ಅಲ್ಲ. ಬ್ರಹ್ಮಚಾರಿಗೆ ಬ್ರಾಹ್ಮಣ ಅನ್ನುವ ಕಾರಣದಿಂದಾಗಿ ಪ್ರಾಶಸ್ತ್ಯ ಕೊಡಬಾರದು, ಅದು ಅವನ ವಿದ್ಯಾಭ್ಯಾಸದ ಆ ವ್ರತದಿಂದ ಅವನನ್ನು ವಿಮುಖಗೊಳಿಸಬಾರದು ಅಂತ ಅದರ ಅಭಿಪ್ರಾಯ ಆಗ್ತದೆ.
ಅದು ನನ್ನ ಅಭಿಪ್ರಾಯ. ಅಲ್ಲಿಗೆ ಈ 17ನೇ ಅಥವಾ 16 ಅಥವಾ 18 ಶ್ಲೋಕಗಳಾಗಿರಬಹುದು ಕೆಲವು ಕಡೆ, ಅದರ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.